ಸುನೀತಾ, ಇವತ್ತು ಕಸದ ವ್ಯಾನ್ ಬರುತ್ತೆ. ಈ ಚೀಲನ ಜೊತೆ ಕೊಟ್ಬಿಡು, ಮನೆಯಿಂದ ಸಂಪೂರ್ಣ ಹೋಗ್ಲಿ. ಸರಿ, ಆದ್ರೆ ಇದನ್ನ ಸುಟ್ಟಾಕೋದೇ ಒಳ್ಳೇದಿತ್ತೇನೋ ಅನ್ಸುತ್ತೆ. ಪೂಜಾರಿಗಳು ಹೇಳಿದ್ರಲ್ಲ, ಮಂತ್ರಪೂರ್ವಕವಾಗಿ ವಿಸರ್ಜಿಸಿದ ಮೇಲೆ ಅದು ನಿರುಪದ್ರವಿ ಅಂತ. ಚಿಂತೆ ಮಾಡ್ಬೇಡ. ಒಡೆದ ಕನ್ನಡಿಯ ಚೂರುಗಳನ್ನು ಒಂದು ಗೋಣಿ ಚೀಲದಲ್ಲಿ ತುಂಬಿ ಮನೆಯ ಮುಂದೆ ಇಡಲಾಗಿದೆ. ಕಸದ ವ್ಯಾನ್ ಬರುತ್ತದೆ. ಚಾಲಕ ಮಂಜು ಗೋಣಿ ಚೀಲವನ್ನು ವ್ಯಾನ್ಗೆ ಎಸೆಯುತ್ತಾನೆ. ವ್ಯಾನ್ ಹೊರಟು ಹೋಗುತ್ತದೆ. ಚೀಲದೊಳಗಿಂದ ಮಬ್ಬಾದ ನೀಲಿ ಬೆಳಕು ಕ್ಷಣಕಾಲಕ ಫಳಗುಟ್ಟುತ್ತದೆ. ಯಾರೂ ಗಮನಿಸಲಿಲ್ಲ. ದೊಡ್ಡ ಕಸದ ರಾಶಿಯ ನಡುವೆ ಗೋಣಿ ಚೀಲ ಬಿದ್ದಿದೆ. ಚೂರುಗಳು ಹರಡಿಕೊಂಡಿವೆ. ಬಡ ಬಾಲಕ ಸಣ್ಣ ಕಸದ ರಾಶಿಯಲ್ಲಿ ಏನಾದ್ರೂ ಮಾರಾಟ ಮಾಡಬಹುದಾದ ವಸ್ತು ಹುಡುಕುತ್ತಿದ್ದಾನೆ. ಸಣ್ಣ ಚೂರನ್ನು ಎತ್ತಿಕೊಂಡು ಜೇಬಿಗೆ ಹಾಕಿಕೊಳ್ಳುತ್ತಾನೆ. ಓ, ಇದೆಂಥ ಚಂದದ ಗಾಜಿನ ಚೂರು. ಇದನ್ನು ಮಾರಿದ್ರೆ ಸ್ವಲ್ಪ ದುಡ್ಡು ಸಿಗ್ಬೋದು. ಇದ್ದಕ್ಕಿದ್ದಂತೆ ಚಳಿಯಂತಹ ಭಾವನೆ ಅವನ ಮೈಯಲ್ಲಿ ಹಾದು ಹೋಗುತ್ತದೆ. ಹಲೋ ಪುಟ್ಟ ಹುಡುಗ, ನಿನ್ಗೆ ದುಡ್ಡು ಬೇಕಾ? ನಾನ್ ಸಹಾಯ ಮಾಡ್ಬಲ್ಲೆ. ಯಾರದು? ಯಾರ್ ಮಾತಾಡಿದ್ದು? ನಾನ್ ನಿನ್ ಜೇಬ್ನಲ್ಲೇ ಇದ್ದೀನಿ ಪುಟ್ಟು. ಹೆದ್ರೋದ್ ಬೇಡ, ನಾವಿಬ್ರು ಒಳ್ಳೆ ಸ್ನೇಹಿತರಾಗೋಣ. ಸಣ್ಣ ಗೊಂದಲದಿಂದ ಆದರೆ ಕುತೂಹಲದಿಂದ ಮನೆಯ ಕಡೆ ಓಡುತ್ತಾನೆ. ಸಣ್ಣ ಒಬ್ಬನೇ ಮಲಗಿದ್ದಾನೆ. ಚೂರು ಅವನ ದಿಂಬಿನ ಪಕ್ಕ ಇಟ್ಟಿದ್ದಾನೆ. ಸಣ್ಣುವಿನ ಕಣ್ಣುಗಳಲ್ಲಿ ಆಸೆಯ ಹೊಳಪು ಕಾಣುತ್ತದೆ. ಸಣ್ಣು, ನಿಮ್ಗೆ ಚೆನ್ನಾಗ್ ಬದುಕ್ಬೇಕು ಅನ್ಸಲ್ವಾ? ದೊಡ್ಡ ಮನೆ, ಒಳ್ಳೆ ಊಟ ಎಲ್ಲ ಸಿಗುತ್ತೆ ನಿಂಗೆ. ನಿಜವಾಗ್ಲೂ? ಹೇಗೆ? ನಾಳೆ ರಾತ್ರಿ ಪೂರ್ಣ ಚಂದ್ರ ಇರುತ್ತೆ. ಆ ಸಮಯದಲ್ಲಿ ನನ್ನ ಈ ಚೂರನ್ನ ನೀರಿನ ಬಟ್ಟಲಲ್ಲಿ ಇಟ್ಟು ಒಂದು ಚಿಕ್ಕ ಮಂತ್ರ ಹೇಳಿದ್ರೆ ಸಾಕು, ನಾನು ಸಂಪೂರ್ಣ ರೂಪ ಪಡ್ಕೊಂಡು ನಿಂಗೆ ಎಲ್ಲ ಸಂಪತ್ತು ಕೊಡ್ತೀನಿ. ಸಣ್ಣುವಿನ ಕಣ್ಣುಗಳಲ್ಲಿ ಆಸೆಯ ಹೊಳಪು ಕಾಣುತ್ತದೆ. ಅವನಿಗೆ ಗೊತ್ತಿಲ್ಲ ಅವನು ಯಾವ ಅಪಾಯಕ್ಕೆ ಸಿಲುಕುತ್ತಿದ್ದಾನೆ ಎಂದು. ಅನನ್ಯ ಮತ್ತು ರಾಜು ಶಾಲೆಯಿಂದ ಬರುವಾಗ ಶಾರದಮ್ಮನ ಮನೆಯ ಬಳಿ ನಿಲ್ಲುತ್ತಾರೆ. ಶಾರದಮ್ಮ, ನಿನ್ನೆ ರಾತ್ರಿ ನನಗೆ ವಿಚಿತ್ರ ಕನಸ್ಬಿತ್ತು. ಮಾಯಾ ಇನ್ನೂ ಎಲ್ಲೋ ಇದ್ದಾಳೆ ಅನ್ಸತ್ತೆ. ಪುಟ್ಟಿ, ಆ ಕನ್ನಡಿ ಓಡದ ಚೂರುಗಳನ್ನ ಎಲ್ಲಿ ಕಳ್ಸಿದ್ರಿ ನೀವು? ಅಪ್ಪ ಕಸದ ವ್ಯಾನ್ಗೆ ಕೊಟ್ಟಿದ್ರು. ಡಂಪಾಡ್ಗೆ ಹೋಗಿರ್ಬೇಕು. ಅಯ್ಯೋ ದೇವ್ರೆ, ಪೂಜಾರಿ ಹೇಳಿದ್ರಲ್ಲ ಸಂಪೂರ್ಣ ಸುಟ್ಟು ಹಾಕ್ಬೇಕು ಅಂತ. ಬರೀ ಒಡೆಯೋದ್ರಿಂದ ಆ ಶಕ್ತಿ ಸಂಪೂರ್ಣ ಹೋಗಲ್ಲ, ಅದು ಚೂರುಗಳಲ್ಲಿ ಹಂಚಿ ಉಳಿಯುತ್ತೆ. ನಡೀರಿ, ಈಗ್ಲೇ ಡಂಪಾಡ್ಗೆ ಹೋಗ್ಬೇಕು. ಶಾರದಮ್ಮ, ರಾಜು, ಅನನ್ಯ, ಸುನೀತಾ, ವಿಜಯ್ ಎಲ್ಲರೂ ಡಂಪಾಡ್ಗೆ ಬರುತ್ತಾರೆ. ಚಾಲಕ ಮಂಜು ಅಲ್ಲೇ ಇರುತ್ತಾನೆ. ಮಂಜಣ್ಣ, ನಿನ್ನೆ ನಾವು ಕೊಟ್ಟ ಗೋಣಿ ಚೀಲ ಎಲ್ಲಿ ಸುರಿದ್ರಿ? ಅಲ್ಲೇ ಸರ್, ಆ ಮೂಲೆಯಲ್ಲಿ. ಆದ್ರೆ ಯಾಕೆ ಸರ್, ಏನಾಯ್ತು? ಎಲ್ಲ ಚೂರುಗಳು ಇಲ್ಲಿವೆಯಾ ನೋಡಿ, ಒಂದು ಚೂರು ಬಿಡ್ಬಾರ್ದು. ಎಲ್ಲರೂ ಹುಡುಕುತ್ತಾರೆ. ಆದರೆ ಒಂದು ಚೂರು ಕಾಣಿಸುವುದಿಲ್ಲ. ಅಮ್ಮ, ಒಂದು ಚೂರು ಮಿಸ್ ಆಗಿದೆ. ಯಾರೋ ತಗೊಂಡು ಹೋಗಿರ್ಬೇಕು. ದೂರದಲ್ಲಿ ಆಡುತ್ತಿದ್ದ ಇನ್ನೊಬ್ಬ ಬಡ ಬಾಲಕ ಇವರ ಮಾತು ಕೇಳಿಸಿಕೊಂಡು ಹತ್ತಿರ ಬರುತ್ತಾನೆ. ಅಣ್ಣ, ನೆನ್ನೆ ಸಣ್ಣು ಇಲ್ಲೇ ಗಾಜಿನ ಚೂರು ಎತ್ಕೊಂಡು ಹೋಗಿದ್ದ. ಅವನ್ ಮನೆ ಆ ಕಡೆ ಇದೆ. ಬೇಗ ನಡೀರಿ, ಸಮಯ ಇಲ್ಲ. ಇವತ್ತು ರಾತ್ರಿ ಪೂರ್ಣ ಚಂದ್ರ. ಸಣ್ಣ ಚಂದ್ರನ ಬೆಳಕಿನಲ್ಲಿ ಒಂದು ಬಟ್ಟಲು ನೀರು ಇಟ್ಟುಕೊಂಡು ಚೂರನ್ನು ಅದರೊಳಗೆ ಇಡುತ್ತಿದ್ದಾನೆ. ಸಣ್ಣ ಗೊಂದಲದಿಂದ ಒಂದು ಕ್ಷಣ ನಿಲ್ಲುತ್ತಾನೆ. ಸಣ್ಣು, ನಿಲ್ಲಿಸು. ಆ ಚೂರನ್ನ ಮುಟ್ಟಬೇಡ. ಯಾಕೆ? ಇವಳು ನಂಗೆ ಸಂಪತ್ತು ಕೊಡ್ತಾಳೆ ಅಂತ ಹೇಳಿದ್ಲು. ಸಣ್ಣು, ನನ್ ಮಾತ್ ಕೇಳು. ನಾನು ಅವಳ ಮಾತ್ ನಂಬಿ ಮೋಸ ಹೋಗಿದ್ದೆ. ಅವಳು ಸ್ನೇಹಿತೆ ಅಲ್ಲ, ಅವಳಿಗ್ ಬೇಕಿರೋದು ನಿನ್ನ ಆತ್ಮ. ಇಲ್ಲ, ಈ ಬಾರಿ ನಾನ್ ತಪ್ಸ್ಕೊಳ್ಳಲ್ಲ. ಸಣ್ಣು, ಮಂತ್ರ ಮುಗ್ಸು. ಬೇಡ. ನಂತರ ಅನನ್ಯಳ ಕಣ್ಣುಗಳಲ್ಲಿ ಸತ್ಯ ಕಂಡು ಬೂದಿಯನ್ನ ಬಟ್ಟಲಿಗೆ ಎಸೆಯುತ್ತಾನೆ. ಇವತ್ತಿನಿಂದ ನೀನು ನಮ್ ಫ್ಯಾಮಿಲಿ ಸಣ್ಣು. ಬಾ, ಆಟಾಡೋಣ. ಆಂಟಿ, ನಂಗೆ ಇಷ್ಟು ಒಳ್ಳೆ ಜನ ಸಿಗ್ತಾರೆ ಅಂತ ಗೊತ್ತಿರ್ಲಿಲ್ಲ. ಕುಟುಂಬ ತಮ್ಮ ಮನೆಗೆ ಕರೆದೊಯ್ಯುತ್ತಿದೆ. ಎಲ್ಲರೂ ನಗುತ್ತಿದ್ದಾರೆ. ಸಣ್ಣು, ಇನ್ಮುಂದೆ ನೀನು ನಮ್ಮ ಜೊತೆನೆ ಶಾಲೆಗೆ ಹೋಗ್ತೀಯ. ನಿನ್ ಕುಟುಂಬದ ಜೊತೆ ನಾವು ಮಾತಾಡ್ತೀವಿ. ಧನ್ಯವಾದ ಆಂಟಿ. ನಂಗೆ ಇಷ್ಟು ಒಳ್ಳೆ ಜನ ಸಿಗ್ತಾರೆ ಅಂತ ಗೊತ್ತಿರ್ಲಿಲ್ಲ. ಇವತ್ತಿನಿಂದ ನೀನು ನಮ್ ಫ್ಯಾಮಿಲಿ ಸಣ್ಣು. ಬಾ, ಆಟಾಡೋಣ. ಕೊನೆಗೂ ಆ ಶಕ್ತಿ ಶಾಶ್ವತವಾಗಿ ಮುಗಿಯಿತು. ಎಲ್ಲಾ ಮಕ್ಕಳು ಒಟ್ಟಿಗೆ ನಗುತ್ತಾ ಆಟ ಆಡುತ್ತಿರುವ ದೃಶ್ಯದಿಂದ ಜೂಮ್ ಔಟ್ ಆಗುತ್ತದೆ.